ನೂರು ವರ್ಷದಿಂದ ನಾವು ಮಾಡ್ತೇವೆ, ಮಾಡ್ತಾ ಬಂದೇವೆ. 7-8 ತಲೆಮಾರಿನಿಂದ ಮಾಡ್ತಾ ಇದ್ದೇವೆ. ಮತ್ತು ಪೊಳಲಿಂದ ಮಣ್ಣು ತರೋದು, ಮಣ್ಣು ತಂದು ಹದ ಮಾಡಿ ಎಲ್ಲ ರೆಡಿ ಮಾಡಬೇಕು. ಮತ್ತು ದಿವಸಕ್ಕೆ 401 ಜನ ಮಾಡ್ತೇವೆ, 10 ಮಂದಿ ಮಾಡ್ತೇವೆ ನಾವು. ಅದು ಮಣ್ಣೆಲ್ಲ ತಂದು ಮಾಡುವಾಗ 1 ವಾರ 1 ತಿಂಗಳು ಸಹ ಆಗ್ತದೆ. ಅದು ಮಣ್ಣು ಒಣಗಬೇಕಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಮೆಲ್ಲ ಆಗ್ತದೆ. ದಿನಕ್ಕೆ 500 ಆಗ್ತದೆ, ಒಬ್ಬರಿಗೆ 500-600 ಮಾಡ್ಬೋದು. ವರ್ಷಕ್ಕಿಂತ ವರ್ಷ ಒಂದು 25,000 ಜಾಸ್ತಿ. ಈ ಕುಪ್ಪಿದು ಬಂದರೆ ಸಹ ನಮಗೆ ಆರ್ಡ್ರ್ ಏನು ಕಮ್ಮಿ ಆಗಲಿಲ್ಲ. ಈ ಕ್ಯಾನ್ಲಿ ಬರಲಿ, ಈ ಕುಪ್ಪಿದು ಬರಲಿ, ಆದರೆ ಸಹ ವರ್ಷಕ್ಕೆ ಒಂದು ಸಲ 25,000 ಜಾಸ್ತಿ ಆಗ್ತಾ ಹೋಗ್ತದೆ. ಏನು ಡಿಮ್ಯಾಂಡ್ ಕಮ್ಮಿ ಆಗಲಿಲ್ಲ ನಮಗೆ. ಮತ್ತು ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡು ಎಲ್ಲ ಹೋಗ್ತದೆ. ನಾವೊಂದು 10 ಜನ ಕೆಲಸ ಮಾಡ್ತೇವೆ. ಮತ್ತು ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋದರು. ಈಗ 25 ಜನ ಇದ್ದೇವೆ. ಅದೇ ಒಬ್ಬರಿಗೆ 150 ರೂಪಾಯಿ ಸಂಬಳ ಬರ್ತದೆ. ಅದರಲ್ಲಿ ತುಂಬ ಕೆಲಸ ಉಂಟು. ಅದು ಖಾಲಿ ಉಂಡೆ ಮಾಡಿ ಮತ್ತು ಗುದ್ದಬೇಕು, ಪುನಃ ಮಣ್ಣು ತೊಳಿಬೇಕು, ಮಣ್ಣು ಕೈಯಲ್ಲಿ ಪುನಃ ಅಂಟು ಮಾಡಬೇಕು, ಆ ಥರ ಎಲ್ಲ ಕೆಲಸ ಇರ್ತದೆ. ಮಂಗಳೂರಲ್ಲಿ ನಮ್ಮ ಕೆಲಸ ಕಲಿತವ್ರು ಯಾರಿಲ್ಲ, ನಾವೇ ಇಲ್ಲಿ ಒಂದು 10 ಜನ. ಮತ್ತು ಬೇರೆ ದೊಡ್ಡ ಮಡಿಕೆಲ್ಲ ಮಾಡುವವರು ಇದ್ದಾರೆ.